ತಡರಾತ್ರಿ ಕಳ್ಳತನ ಮಾಡೋದಕ್ಕೆ ಮನೆಗೆ ನುಗ್ಗುತ್ತಿರುವ ಕಳ್ಳ ಸ್ಥಳೀಯರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರುವ ಘಟನೆ ಬೆಂಗಳೂರಿನ ಟಿಸಿ ಪಾಳ್ಯದಲ್ಲಿ ನಡೆದಿದೆ. ಮನೆಗೆ ನುಗ್ಗುವ ವೇಳೆ ಕಳ್ಳನನ್ನ ಸ್ಥಳೀಯರು ಹಿಡಿದು ಕಂಬಕ್ಕೆ ಕಟ್ಟಿ ಹಾಕಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಬಳಿಕ ಕೆಆರ್ಪುರಂ ಪೊಲೀಸರಿಗೆ ಮಾಹಿತಿ ನೀಡಿ ಕಳ್ಳನನ್ನ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ಸದ್ಯ ಕೆಆರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಇದೇ ಏರಿಯಾದಲ್ಲಿ ಜುಲೈ 1ರಂದು ಕಳ್ಳರು ಓಡಾಡಿದಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. 6 ಜನ ಕಳ್ಳರು ಓಡಾಡ್ತಾ ಇರುವಂತಹ ದೃಶ್ಯ ಸಿಕ್ಕಿತ್ತು. ಈ ಬಗ್ಗೆ ಟಿವಿ9ನಲ್ಲೂ ಕೂಡ ಸುದ್ದಿ ಪ್ರಸಾರವಾಗಿತ್ತು. ಆದರೆ ಈಗ ಅದೇ ಸಿಸಿಟಿವಿಯಲ್ಲಿ ಕಳ್ಳರು ಓಡಾಡುವ ದೃಶ್ಯ ಸೆರೆಯಾಗಿದ್ದು ಅಲ್ಲದೆ ಓರ್ವ ಕಳ್ಳ ಸ್ಥಳೀಯರ ಕೈಗೆ ಸಿಕ್ಕಾಕೊಂಡಿದ್ದಾನೆ. ಇದು ತಡರಾತ್ರಿ ಕಳ್ಳತನ ಮಾಡೋದಕ್ಕೆ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಸ್ಥಳೀಯರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರುವಂತಹ ದೃಶ್ಯ ನಾವೀಗ ನೋಡಬಹುದು. ಒಬ್ಬ ಕಳ್ಳ ಮನೆಗೆ ಕಳ್ಳತನಕ್ಕೆ ಅಂತ ನುಗ್ಗೋದಕ್ಕೆ ಪ್ರಯತ್ನ ಪಡ್ತಾನೆ. ಸ್ಟೆಪ್ಸ್ ಹತ್ಕೊಂಡು ಆತ ಹೋಗ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ನೋಡಬಹುದು. ಬೆಂಗಳೂರಿನ ಟಿಸಿ ಪಾಳ್ಯದಲ್ಲಿ ನಡೆದಂತಹ ಘಟನೆ ಇದು. ಮನೆಗೆ ನುಗ್ಗಿದ ವೇಳೆ ಕಳ್ಳನನ್ನ ಸ್ಥಳೀಯರು ಹಿಡಿದು ಕಂಬಕ್ಕೆ ಕಟ್ಟಿ ಹಾಕಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ನಾವೀಗ ನೋಡ್ತಾ ಇರುವಂತಹ ವ್ಯಕ್ತಿಯೇ ಸಿಕ್ಕಾಕೊಂಡಿರುವಂತಹ ಕಳ್ಳ. ಆತ ಮೆತ್ತಗೆ ಕಳ್ಳ ಬೆಕ್ಕಿನ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾನೆ. ಮೆಟ್ಟಿಲುಗಳನ್ನ ಏರ್ತಾ ಹೋಗ್ತಾ ಇದ್ದಂತೆನೆ ಆತ ಕಳ್ಳತನಕ್ಕೆ ಪ್ಲಾನ್ ಮಾಡ್ಕೊಂಡೇ ಹೋಗಿರ್ತಾನೆ. ಆದ್ರೆ ಸ್ಥಳೀಯರ ಕೈಯಲ್ಲಿ ಆತ ಸಿಕ್ಕಿ ಬೀಳ್ತಾನೆ. ತಡರಾತ್ರಿ ಕಳ್ಳತನ ಮಾಡೋದಕ್ಕೆ ಮನೆಗೆ ನುಗ್ಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಂತಹ ಓರ್ವ ಕಳ್ಳ ಸ್ಥಳೀಯರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರುವಂತಹ ಘಟನೆ ಬೆಂಗಳೂರಿನ ಟಿಸಿ ಪಾಳ್ಯದಲ್ಲಿ ನಡೆದಿದೆ. ಮನೆಗೆ ನುಗ್ಗಿದ ವೇಳೆ ಕಳ್ಳನನ್ನ ಸ್ಥಳೀಯರು ಹಿಡಿದು ಕಂಬಕ್ಕೆ ಕಟ್ಟಿ ಹಾಕಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಬಳಿಕ ಕೆಆರ್ಪುರಂ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ನೀಡಿ ಕಳ್ಳನನ್ನ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ಸದ್ಯ ಕೆಆರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಇನ್ನು ಇದೇ ಏರಿಯಾದಲ್ಲಿ ಜುಲೈ 1ರಂದು ಕಳ್ಳರು ಓಡಾಡಿದಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. 6 ಜನ ಕಳ್ಳರು ಓಡಾಡ್ತಾ ಇರುವಂತಹ ದೃಶ್ಯ ಸಿಕ್ಕಿತ್ತು. ನಾವೀಗ ಅದನ್ನು ನೋಡಬಹುದು. ದೃಶ್ಯದಲ್ಲಿ ಜುಲೈ 1ರಂದು ಸೆರೆಯಾಗಿರುವಂತಹ ಸಿಸಿಟಿವಿ ದೃಶ್ಯ. 6 ಜನ ಕಳ್ಳರು ಅಲ್ಲಿ ಓಡಾಡ್ತಾ ಇದ್ದಾರೆ. ಕಳ್ಳತನಕ್ಕೆ ಸ್ಕೆಚ್ ಹಾಕ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವ್ರನ್ನ ಹಿಡಿಯೋದಕ್ಕೆ ಯಾರಿಗೂ ಸಾಧ್ಯ ಆಗಿರ್ಲಿಲ್ಲ. ಆದ್ರೆ ಈಗ ಅದೇ ಸಿಸಿಟಿವಿಯಲ್ಲಿ ಕಳ್ಳರು ಓಡಾಡ್ತಾ ಇರುವಂತಹ ದೃಶ್ಯ ಸೆರೆಯಾಗಿದ್ದು ಅಲ್ಲದೆ ಓರ್ವ ಕಳ್ಳ ಸ್ಥಳೀಯರ ಕೈಗೆ ಸಿಕ್ಕಾಕೊಂಡು ಚೆನ್ನಾಗಿ ಏಟು ಕೂಡ ತಿಂದಿದ್ದಾನೆ. ನಾವೀಗ ನೋಡ್ತಾ ಇರುವಂತಹ ಭಾವಚಿತ್ರದಲ್ಲಿ ಎಡಬದಿಯ ಭಾವಚಿತ್ರದಲ್ಲಿ ಕಾಣಿಸ್ತಾ ಇರುವಂತಹ ವ್ಯಕ್ತಿಯೇ ಇವತ್ತು ಸಿಕ್ಕಾಕೊಂಡಿರುವಂತಹ ಕಳ್ಳ. ಈತನನ್ನ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಕಂಬಕ್ಕೆ ಕಟ್ಟಿ ಹಾಕಿ ಹಿಗ್ಗಾಮುಗ್ಗಾ ಥಳಿಸಿದ್ದು ಅಲ್ಲದೆ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ಯಾಕಂದ್ರೆ ಆ ಏರಿಯಾದಲ್ಲಿ ಸರಣಿ ಕಳ್ಳತನ ನಡೀತಾ ಇತ್ತು. ಆದ್ರೆ ಅವರು ಯಾರು ಕೂಡ ಸಿಕ್ಕಿ ಬಿದ್ದಿರಲಿಲ್ಲ. ಜುಲೈ 1ರಂದು ಅವರ ದೃಶ್ಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯವನ್ನ ನಾವು ಟಿವಿ9ನಲ್ಲಿ ತೋರಿಸಿದ್ವಿ ಕೂಡ. ಆದ್ರೂ ಅವರು ಯಾರ ಕೈಗೂ ಸಿಕ್ಕಿ ಬಿದ್ದಿರಲಿಲ್ಲ. ಆದ್ರೆ ನಿನ್ನೆ ಅದೇ ರೀತಿ ಯಾವತ್ತಿನ ರೀತಿ ಕಳ್ಳತನ ಮಾಡೋದಕ್ಕೆ ಅಂತ ಮುಂದಾದಂತಹ ಸಂದರ್ಭದಲ್ಲಿ ಸ್ಥಳೀಯರ ಕೈಗೆ ಸಿಕ್ಕಿ ಬಿದ್ದು ಈ ರೀತಿ ಕಂಬಕ್ಕೆ ಕಟ್ಟಿ ಹಾಕಿ ಓದೆ ತಿಂದಿದ್ದಾನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗೌತಮ್. ಈಗ ಓರ್ವ ಕಳ್ಳ ಸಿಕ್ಕಿ ಬಿದ್ದಿದ್ದಾನೆ. ಆತ ಯಾವ ರೀತಿ ಸಿಕ್ಕಿ ಬಿದ್ದ ಮತ್ತೆ ಆತನ ಜೊತೆಗೆ ಇನ್ನೂ ಎಷ್ಟು ಜನ ಕಳ್ಳರು ಸಿಕ್ಕಿ ಬೀಳ್ಬೇಕಾಗಿದೆ?
ಹೌದು ಸುಕನ್ಯಾ, ನಗರದಲ್ಲಿ ಪದೇ ಪದೇ ಕಳ್ಳರ ಹಾವಳಿ ಹೆಚ್ಚುತ್ತಿರುವಂತಹ ಬೆನ್ನಲ್ಲೇ ಕೆಆರ್ ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗ ಮತ್ತೊಂದು ಕಳ್ಳತನಕ್ಕೆ ಯತ್ನಿಸಿರುವಂತಹ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಕೆಆರ್ ಪುರಂನ ಟಿಸಿ ಪಾಳ್ಯದಲ್ಲಿ ಈ ಕಳ್ಳತನಕ್ಕೆ ಯತ್ನಿಸಿರುವಂತಹ ಘಟನೆ ನಿನ್ನೆ ತಡರಾತ್ರಿ ಸುಮಾರು 1:30 ಸುಮಾರಿಗೆ ಬೆಳಕಿಗೆ ಬಂದಿರುವಂತದ್ದು. ನಿನ್ನೆ ತಡರಾತ್ರಿ ರಾಜೇಶ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಅವನು ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದ. ಈ ಸಂದರ್ಭದಲ್ಲಿ ಏರಿಯಾದಲ್ಲಿರುವಂತಹ ಓರ್ವರಿಗೆ ಯಾರೋ ಒಬ್ರು ಓಡಾಡ್ತಿರುವಂತಹ ಅನುಮಾನ ಬರುತ್ತೆ. ಈ ಸಂದರ್ಭದಲ್ಲಿ ಪಕ್ಕದ ಮನೆಯವರಿಗೆ ಕಾಲ್ ಮಾಡಿ ಹೇಳ್ತಾರೆ, ನಿಮ್ಮ ಮನೆ CCTVಯನ್ನ ಒಂದು ಬಾರಿ ಚೆಕ್ ಮಾಡಿ, ಯಾರು ರಸ್ತೆಯಲ್ಲಿ ಓಡಾಡ್ತಿರುವಂತಹ ದೃಶ್ಯ ಕೂಡ ನಮ್ಗೊಂಥರ ಬರ್ತಾ ಇದೆ, ಹಾಗೇನೆ ಅವರು ಯಾರು ಅನುಮಾನಾಸ್ಪದವಾಗಿ ಓಡಾಡ್ತಿರ್ಬಹುದು ಎನ್ನುವಂತಹ ಮಾಹಿತಿಯನ್ನ ಪಕ್ಕದ ಮನೆಯ ಒಬ್ಬರಿಗೆ ಫೋನ್ ಮಾಡಿ ಹೇಳ್ತಾರೆ. ತದನಂತರದಲ್ಲಿ ಅವರು CCTVಯನ್ನ ನೋಡಿದಾಗ ಯಾರೋ ಒಬ್ಬ ವ್ಯಕ್ತಿ ಯಾವ್ದೋ ಮನೆಯನ್ನ ಹತ್ತುತ್ತಿರುವಂತಹ ದೃಶ್ಯಗಳು ಕೂಡ CCTVಯಲ್ಲಿ ಸೆರೆಯಾಗುತ್ತೆ. ಅದಾದ ನಂತರ ತಕ್ಷಣ ಅವ್ರೇನ್ ಮಾಡ್ತಾರೆ, ಆ ಏರಿಯಾದಲ್ಲಿರುವಂತಹ ಎಲ್ಲಾ ಜನರಿಗೂ ಕೂಡ ಫೋನ್ ಮಾಡಿ ತಿಳಿಸುವಂತಹ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಬಂದ್ಬಿಟ್ಟು ಆ ಕಳ್ಳನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಫಸ್ಟ್ ಗೆ ಹಿಡಿದಂತ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ಕಂಬಕ್ಕೆ ಕಟ್ಬಿಟ್ಟು ಚೆನ್ನಾಗಿ ಥಳಿಸ್ತಾರೆ, ಹಾಗೇನೆ ಅದನ್ನ ಪೊಲೀಸರಿಗೆ ಒಪ್ಪಿಸ್ತಾರೆ. ಇನ್ನೊಂದು ವಿಚಾರ ಏನಂದ್ರೆ, ಇದೇ ಏರಿಯಾದಲ್ಲಿ ಟಿಸಿ ಪಾಳ್ಯದಲ್ಲಿ ಕಳೆದ ಸುಮಾರು 5-6 ತಿಂಗಳಿಂದ ಕೂಡ ಸುಮಾರು 7-8 ಪ್ರಕರಣಗಳು ಕೂಡ ಕಳ್ಳತನಕ್ಕೆ ಯತ್ನಕ್ಕೆ ಬೆಳಕಿಗೆ ಬಂದಿರುವಂತದ್ದು. ಹೀಗಾಗಿ ಕಳೆದ ತಿಂಗಳಷ್ಟೇ ಅವರು ಸಿಸಿ ಕ್ಯಾಮೆರಾವನ್ನ ಎಲ್ಲ ಏರಿಯಾದ ಜನರು ಸೇರ್ಬಿಟ್ಟು ಅಲ್ಲಿ ಸಿಸಿ ಕ್ಯಾಮೆರಾವನ್ನ ಅಲ್ಲಿ ಹಾಕಿಸಿಕೊಂಡಿರುವಂತದ್ದು. ಅದರ ಬೆನ್ನಲ್ಲೇ ಜುಲೈ 1ನೇ ತಾರೀಕು ಸುಮಾರು 5-6 ಜನರ ಗುಂಪು ಏನಿದೆ ಅದೇ ಏರಿಯಾದಲ್ಲಿ ಅನುಮಾನಾಸ್ಪದವಾಗಿ ಬಟ್ಟೆಯನ್ನ ಮುಚ್ಚಿಕೊಂಡು ಓಡಾಡ್ತಿರುವಂತಹ ದೃಶ್ಯಗಳು ಕೂಡ ಸರಿಯಾಗಿದ್ವು. ಈ ಬಗ್ಗೆ ನಮ್ಮ TV9 ಮಾಧ್ಯಮವು ಕೂಡ ಸುದ್ದಿಯನ್ನ ಕೂಡ ಪ್ರಸಾರ ಮಾಡಿದ್ವು. ಹಾಗೇನೆ ಕಳ್ಳರು ಏನಿದ್ದಾರೆ ಈ ಅನುಮಾನಾಸ್ಪದವಾಗಿ ಓಡಾಡುವುದಷ್ಟೇ ಅಲ್ಲ, ಆ ಸಿಸಿ ಕ್ಯಾಮೆರಾವನ್ನ ಆಕಾಶಕ್ಕೆ ತಿರುಗಿಸಿ ಹೋಗುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ಇವೆಲ್ಲದರ ಬಗ್ಗೆ ನಾವು ವರದಿಯನ್ನ ಪ್ರಸಾರ ಮಾಡಿದ್ವಿ. ಇದ್ರ ಬಗ್ಗೆ DCP ಅವರು ಕೂಡ ಮಾತುಗಳನ್ನ ಆಡಿದ್ದು, ಕಳ್ಳರನ್ನ ಆದಷ್ಟು ಬೇಗ ಹಿಡಿಯುವಂತಹ ಪ್ರಯತ್ನವನ್ನ ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನ ಕೂಡ ಹೇಳಿದ್ರು. ಇದಾದಂತಹ 15 ದಿನಗಳಷ್ಟೇ ಆಗಿವೆ ಇದು ಈ ಘಟನೆ ನಡೆದು. ಅದರ ಬೆನ್ನಲ್ಲೇ ನಿನ್ನೆ ರಾತ್ರಿ ಈ ರೀತಿಯಾಗಿರುವ ಘಟನೆ ನಡೆದಿರುವಂತದ್ದು ಎಲ್ಲೋ ಒಂದ್ ಕಡೆ ಏರಿಯಾದಲ್ಲಿರುವಂತಹ ಸ್ಥಳೀಯರಿಗೆ ಎಲ್ಲೋ ಒಂದ್ ಕಡೆ ಭಯದ ವಾತಾವರಣ ಮೂಡ್ತಾ ಇದೆ ಅಂತಾನೆ ಹೇಳ್ಬೋದು ಸುಕನ್ಯಾ. ಧನ್ಯವಾದ ಗೌತಮ್.